ಎಷ್ಟು ದಿನದಿಂದ ಆಗ್ತಿದೆ ಈ ಸಮಸ್ಯೆ? 15 ದಿನದಿಂದ 1 ತಿಂಗಳು ಆಯಿತು ಅನಿಸುತ್ತೆ. ನಿಮ್ಮ ಆದಾಯದ ಮೇಲೆ ಯಾವ ಥರ ಪರಿಣಾಮ ಬೀರ್ತಿದೆ ಇದು? ಆದಾಯ ಏನು ಬಂತು? ಇವತ್ತು ನೋಡಿ 120 ರೂಪಾಯಿ ಲೀಟ್ರು. 60 ರೂಪಾಯಿ ಇದ್ದಾಗ ಇವತ್ತು 300 ರೂಪಾಯಿಗೆ 2.5 ಲೀಟ್ರು, ಅವತ್ತು 5 ಲೀಟ್ರು, ಮಿನಿಮಮ್ 36. ಕರ್ನಾಟಕದಲ್ಲಿ 224 ಜನ MLAಗಳು, 28 ಜನ ಇವರು ಸಂಸದರು, ಇಷ್ಟು ಜನ ಎಲ್ಲ ಬೇಕಾದಷ್ಟು ಜನ ಅವರೇ. ಪ್ರಯೋಜನ ಏನು ಬಂತು? ಒಬ್ಬ MLAಗಳಾಗಲಿ ಎಂ ಪಿಗಳಾಗಲಿ ಯಾರೂ ಈ ವಿಚಾರದಲ್ಲಿ ಮಾತಾಡಿಲ್ಲ ಇದುವರೆಗೂ. ಏನಕ್ಕೆ ಇವರೆಲ್ಲ ರಾಜ್ಯಭಾರ ಮಾಡಬೇಕು ಈ ವ್ಯವಸ್ಥೆನಲ್ಲಿ, ಪರಿಸ್ಥಿತಿನಲ್ಲಿ? ಏನು ಆಟೋದವ್ರಿಗೆ ಇಡೀ BJP ಆಗಲಿ ಬೇರೆ ಯಾವುದೇ ಕಾಂಗ್ರೆಸ್ ಸರ್ಕಾರ ಆಗಲಿ ಯಾವುದೇ ಸರ್ಕಾರಗಳು ಬಂದು ಆಟೋದವ್ರಿಗೆ ಒಂದು ನ್ಯಾಯ ಪೈಸ ಯಾವ ಸರ್ಕಾರಗಳಿಂದನೂ ಪ್ರಯೋಜನ ಇಲ್ಲ. ಯಡಿಯೂರಪ್ಪ ಇದ್ದಾಗ ಕೊರೋನಾ ಟೈಮಲ್ಲಿ 5,000 8,000 ಕೊಟ್ಟರು. ಅದು ಕೇವಲ 2 ಲಕ್ಷ ಜನಕ್ಕೆ ಮಾತ್ರ ಸಿಕ್ಕಿತ್ತು. ಇನ್ನು 7 ಲಕ್ಷ ಜನಕ್ಕೆ ಯಾರಿಗೂ ಸಿಗಲಿಲ್ಲ. ಈಗಂತೂ ಇಲ್ಲವೇ ಇಲ್ಲ. ಈಗಂತೂ ಯಾವ MLA ಚೀಫ್ ಮಿನಿಸ್ಟರ್ ಆಗಲಿ ಆ ವಿಚಾರ ಮಾತಾಡ್ತಾನೆ ಇಲ್ಲ. ಏನು ಬಡ್ಕೊಂಡು ಕಾಯ್ದು 120 ರೂಪಾಯಿ, ಮಿನಿಮಮ್ 36 ರೂಪಾಯಿ. ಏನು ಗಾಡಿ ಓಡಿಸೋಕ್ಕಾಗುತ್ತೆ? ಆಟೋದವ್ರು ಏನು ಮಾಡಬೇಕು? ಅದೇನು ಕಣ್ಣೇ ಇಲ್ವೋ ಈ ಸರ್ಕಾರಕ್ಕೆ? ಜನಪ್ರತಿನಿಧಿಗಳು ಮನುಷ್ಯ ಏನಂತಾನೆ ಅರ್ಥ ಆಗ್ತದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.